ಗುರು, ಒಂದೇ ಒಂದು ಲಕ್ಕಿ ಟಪರ್. ಸದ್ಯಕ್ಕೆ ಫೋಟೋ ಕೊಡ್ತೀನಿ, ಆಮೇಲೆ ಡೈರೆಕ್ಟ್ ಆಗಿ ನಿನ್ ಕೆನ್ನೆಗೆ. ಓಕೆ ತಾನೇ? ಹಾಲ್ ಬಂತು, ಹಾಲು ತಗೊಳ್ರವ. ಏನ್ರವ, ಇನ್ನು ಆಯಿಲ್ ಡಬ್ಬದಲ್ಲಿ ಹಾಲು ಹಾಕಿಸ್ಕೊತಾ ಇದ್ದೀರಲ್ಲ, ಒಂದು ಸ್ಟೀಲ್ ಪಾತ್ರೆ ಕೊಂಡ್ಕೋಬಾರ್ದಾ? ಕೊಂಡ್ಕೊಳಕ್ಕೆ ನಮ್ಮ ಅಣ್ಣ ಬಿಟ್ರೆ ತಾನೆ. ಹಂಗಂದ್ರೆ ಆಯ್ತದ? ಕಾಲಕ್ಕೆ ತಕ್ಕಂತೆ ನಿಮ್ಮ ಅಣ್ಣನ್ ಬದಲಾಯಿಸು ಪ್ರೀಮಿಯರ್ ಪದ್ಮಿನಿ. ಅದೇನದು ಪ್ರೀಮಿಯರ್ ಅಂತ ಕೊಸ್ರು? ಪದ್ಮಿನಿ ಅಂತ ಕರೆಯೋಕ್ಕಾಗಲ್ವಾ? ಆಗಲ್ಲಮ್ಮ. ಪ್ರೀಮಿಯರ್ ಪದ್ಮಿನಿ ಕಾರು ಮಾರ್ಕೆಟ್ಗೆ ಬರ್ತಿದ್ದ ಹಾಗೆ ನೀನ್ ಹುಟ್ಟಿದೆ ಅಂತ ಈ ನಿಮ್ಮಣ್ಣ ಮಾರಿಸ್ ಮೈನರ್ ಮೋಹನ್ ಆ ಸ್ಪೆಷಲ್ ಹೆಸರನ್ನ ನಿನಗಿಟ್ಟಿದ್ದಾನೆ. ಅದನ್ನು ಬದಲಾಯಿಸಕ್ಕಾಗತ್ತಾ? ಆಗಲ್ಲ. ಅದೇ ತರ ನನ್ನ ರೂಲ್ಸ್ ನಾನು ಬದಲಾಯಿಸ್ಕೊಳಕ್ಕಾಗತ್ತಾ? ಆಗಲ್ಲ. ಅಲ್ಲ ಬುದ್ಧಿ, ಹೆಣ್ಣುಡ್ಗಿ ಬೆಳೆದ್ ನಿಂತೋಳೆ ಅನ್ನೋ ಜ್ಞಾನ ಬೇಡ್ವಾ? ನಿಮ್ ತಂಗಿಗೆ ಒಂದ್ ಸೀರೆ ಆದ್ರೂ ಕೊಡ್ಸಕ್ಕಿಲ್ವಾ? ತಪ್ಪು ಹಾಲಮ್ಮ, ತಪ್ಪು. ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ ಮಿಕ್ಕಿದ್ದನ್ನ ಮುಚ್ಚಿಡಬೇಕು. ಅಕಸ್ಮಾತ್ ಒಂದು ದಿನ ಅರಹೊಟ್ಟೆ ಆದ್ರೂ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡು ಸುಮ್ಮನಿರ್ಬೇಕು. ಹಿಂದಿನ ದಿವಸ ಅರಹೊಟ್ಟೆ ಆಗಿರೋದನ್ನ ತುಂಬಿಸ್ಕೊಳಕ್ಕೋಸ್ಕರ ಮಾರನೇ ದಿನ ಕಷ್ಟಪಟ್ಟು ದುಡಿಬೇಕು ಅನ್ನೋ ಛಲ ಬರುತ್ತೆ. ಅದೇ ನನ್ನ ರೂಲ್ಸು. ಬೇಕಾದ್ರೆ ಈ ಐಡಿಯಾನ್ ತಗೊಂಡೋಗಿ ನಿನ್ನ ಗಂಡನ ಕೊಟ್ಟು ನೋಡು, ಎಷ್ಟು ಬೇಗ ಶ್ರೀಮಂತರಾಗ್ತೀರಾ ಅಂತ. ಏನೇ ಪದ್ಮಿನಿ, ಹಾಲ್ನೋಳು ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಟ್ಲು. ನೀನ್ ಹೇಳೋ ರೂಲ್ಸ್ಗೆ ನಾನು ಯಾವತ್ತೋ ಮಾಯ ಆಗ್ಬಿಡ್ತಿದ್ದೆ. ಆದ್ರೆ ನೀನ್ ಒಂಟಿ ಆಗ್ಬಿಡ್ತೀಯ ಅಂತ ನಾನು ತಡ್ಕೊಂಡಿದೀನಿ. ಎಷ್ಟು ದಿವಸ ಇರ್ತೀಯ ಮಹಾ ನೀನು? ಒಂದಲ್ಲ ಒಂದಿನ ನಿನ್ ಕೈನ ಇನ್ನೊಬ್ಬನ ಕೈ ಮೇಲೆ ನಾ ಇಡ್ಲೇಬೇಕು. ಆಗ ಅವನು ಮೂಗ್ದಾರ ಹಾಕಿ ನಿನ್ನ ಎಳ್ಕೊಂಡು ಹೋಗ್ತಾನೆ. ನಾನ್ ಸೇರ್ಸಿಟ್ಟಿದ್ದನ್ನೆಲ್ಲ ನಿನ್ ಮದುವೆ ಖರ್ಚು ಮಾಡಿ ನಿನ್ನ ಗಂಡನ ಮನೆಗೆ ಕಳಿಸಿದ್ಮೇಲೆ ನಾನು ಒಂಟಿ ತಾನೇ ಆಗ್ತೀನಿ. ಮದ್ವೆ ಮಾತು ಆಮೇಲೆ, ಮೊದ್ಲೀಗ ಹೊಟ್ಟೆ ಹಸಿತಿದೆ. आओ मेरी बुलबुल. ಆ ಮರದ ಕೆಳಗೆ ಹೋದ್ರೆ ಬಿಲ್ಕುಲ್ ತಂಪಾಗಿ ಜಲ್ಸಾ ಜಾಲಿ ಆಗಿರುತ್ತೆ. ಜಾಯಿಂಗೆ ಆವೋ. ಸೇಠ್ಜಿ, ನನ್ಗೆ ಯಾಕೋ ಭಯ ಆಗ್ತಿದೆ ಸೇಠ್ಜಿ. ನಮ್ ವಿಷಯ ಸೀಕ್ರೆಟ್ ಆಗಿರ್ಬೇಕು. ನೀವ್ ಈ ರೀತಿ ಪಬ್ಲಿಕ್ ಮಾಡ್ಬಿಟ್ರೆ. ಅರೆ ಭಗವಾನ್, ನಿಮ್ದು ಯಾಕೆ ಡರ್ ಆಗ್ತಾರೆ? ನಮ್ದು ಕಾಮೇ ಪಬ್ಲಿಸಿಟಿ ಇಟ್ಟಿದ್ದಾರೆ. ಆವೋ ಅಂದ್ರೆ ಅಂದ್ರೆ ಬೇಕೋ. ಈಗ ಇದು ವಾಟರ್ದು ಜಗ್ಗು, ಆದ್ರೆ ಇದ್ರೊಳಗೆ ತುಂಬಿರೋದು ಜಿನ್ನು. ವಾರೆ ವಾ, ನಮ್ದಕ್ಕೆ ನೋಡಿದ ಜನಗಳು ನಾವು ವಾಟರ್ದು ಡ್ರಿಂಕ್ ಮಾಡ್ತಾರೆ ಅಂತ ತಿಳ್ಕೊತಾರೆ. ಆದ್ರೆ ನಾವು ಕುಡಿಯೋದು ಜಿನ್ನು. ಹೆಂಗಿದೆ ಐಡಿಯಾ? ತುಂಬಾ ಚೆನ್ನಾಗಿದೆ ಸೇಠ್ಜಿ. ತುಂಬಿ ಜನ ಪಿವೋ. ಬೇಕೋ, ಚೆನ್ನಾಗಿರೋದು ಇನ್ನು ಏನೇನೋ ಐತೆ. ನಿಮಗೆಲ್ಲ ಪೂರ ತೋರಿಸ್ತಾರೆ. ಆವೋ. ಆಹಾ, 6489 ಒಳ್ಳೆ ನಂಬರು. ಬಿಳಿ ಕಾರು. ಕಳ್ಳನ ಕೊಟ್ಟು ಕಣ್ಣು ಮುಚ್ಕೊಂಡು 1 ಲಕ್ಷ ಎದೆ ಮೇಲೆ ಬಿಸಾಕ್ತಾನೆ. ಮತ್ತಿನ್ಯಾಕ್ ತಡ? ಲಬಕ್ ಸ್ವಾಹ. ಅರೆ ನಮ್ದುಕಿ ಕಾರು, ಅರೆ ನಮ್ದುಕಿ ಕಾರು, ಯಾರು ಹೊಡ್ಕೊಂಡು ಹೋಗ್ತಾರೆ ನಮ್ದು ಕಾರು. ಸೇಠ್ಜಿ, ನಿನ್ ಮಾರುತಿ ಕಾರ್ ಕಳವಾಗಿದ್ಯಾ? ಹಾಜಿ. ಅದು ಬಿಳಿ ಕಾರು. ಹಾಜಿ. ನಂಬರ್ 6489. ಹಾಜಿ. ಒಳ್ಳೆ ಕ್ಯಾಪರ್ ನನ್ನ ಮಗ.
ಕಳೆದೋಗಿರೋ ನಿಮ್ ಕಾರು ಸಿಕ್ಕಿದೆ. ಬಹುತಚ್ಚ ನೀವೇ ನಮ್ದು ಭಗವಾನ್ ಇದ್ದಾರೆ. ಎಲ್ಲಿ ಸಿಕ್ತು ಭಯ್ಯ? ನಿನ್ ಕಾರ್ ಮಾರ್ತೀನಿ ಅಂತ ಒಬ್ಬ ನಮ್ಮ ಆಫೀಸ್ ಹತ್ರ ಬಂದಿದ್ದ. ನಾನ್ ತಕ್ಷಣ ಮಾರಿಸ್ ಮೋಹನ್ ನ ಕರೆದೆ. ಅವನು ಜೇಮ್ಸ್ ಬಾಂಡ್ 000 ತರ ಪತ್ತೆ ಮಾಡಿ, ಲಯನ್ ಜಗಪತಿ ರಾವ್ ತರ ಕ್ರಾಸ್ ಎಕ್ಸಾಮ್ ಮಾಡಿ, ಅಮಿತಾಬ್ ಬಚ್ಚನ್ ತರ ಸಾಹಸ ಮಾಡಿ ಹಿಡ್ದ. ಆದ್ರೆ ಆ ನನ್ನ ಮಗ ಪ್ರೇಮ್ ಚೋಪ್ರಾ ತರ ಕೈ ಕೊಟ್ಟು ನಾಪತ್ತೆ ಆಗ್ಬಿಟ್ಟ. ಆ ನಿನ್ ಕಾರಲ್ಲಿ ನಿನ್ ವಿಸಿಟಿಂಗ್ ಕಾರ್ಡ್ ನೋಡ್ದೆ, ಫೋನ್ ಮಾಡ್ದೆ. ಬಹುತ್ ಶುಕ್ರಿಯಾ. ಈಗ ನಮ್ದು ಬಾಡಿಯಲ್ಲಿದೆ, ಅಲ್ಲಲ್ಲ ನಮ್ದು ಗಾಡಿಯಲ್ಲಿದೆ. ಆ ಗಾಡಿನ ತರುವಾಗ ಚೆಕಪ್ ಮಾಡುವಂತ ಮಾರಿಸ್ ಮೋಹನ್ ಮನೆ ಕಮ್ ಗ್ಯಾರೇಜಿಗೆ ಬಿಟ್ಟಿದ್ದೀನಿ. ಅವನಿಗೊಂದು 500,000 ಕೊಟ್ಟು ನಿನ್ ಗಾಡಿನ ತಗೊಂಡೋಗು. ಲೇಟ್ ಮಾಡಬೇಡ, ಗುಜರಿಗೆ ಹಾಕ್ಬಿಟ್ಟಾನು. ನೈ ಈಗಲೇ ಹೋಗ್ತಾರೆ. ಬಹುತ್ ಶುಕ್ರಿಯಾ. ಬಹುತ್ ಅಚ್ಚಾ ಹೈ. ಲುಚ್ಚ ನನ್ನ ಮಗನೇ, 500,000 ಕೊಟ್ಟು ಕಾರ್ ತಗೊಂಡೋಗು ಅಂತ ಅಯ್ಯೋ. ಫೋನ್ ಮಾಡಿದ್ರೆ ಅಚ್ಚ ಅಂತ ನನ್ನ ತಂಗಿ ಮುಂದೆ ಹಲ್ಕಿರಿತಾ ಇದ್ಯಾ. ನಡಿಯೋ ನಿನ್ ಮನೆಗೆ. ನಿನ್ ಹೆಂಡತಿ ಎದುರಿಗೆ ನೀನ್ ಲುಚ್ಚ ಬುದ್ಧಿ ಹೇಳ್ತೀನಿ, ನಡಿ. ಅರೆ ಭಗವಾನ್, ಐಸಾ ಮತ್ಕರು. ನಮ್ದು ಹೆಂಡತಿಗೆ ತಿಳಿಸ್ಬೇಡ. ನಮ್ದು ಚಮಡ ನಿಕಾಲ್ ಮಾಡಿ ಬಿಡ್ತಾಳೆ. ನಿಮ್ಗೆ 1,000 ಬೇಕು, ನಮ್ದು ಕೊಡ್ತಾರೆ. 1 2 3 ಕೊಡ ಇಲ್ಲಿ. ನೋಡ್ದ್ಯಾ ಪದ್ಮಿನಿ, ಈ ತರ ಚೂಲಿರೋ ಗಂಡಸ್ರು ಹೆಂಗಸ್ರು ಅಂದ್ರೆ ಹೆದರಿ ಸಾಯ್ತಾರೆ. 1,000 ರೂಪಾಯಿ ಪಕಡೋ ಅಂತ ಕೈಲಿಟ್ಟು ಓಡೋಗ್ಬಿಟ್ಟ. ನೋಡ್ದ್ಯಾ, 800 ರೂಪಾಯಿ ನಿನ್ ಮದುವೆಗೆ ಅಂತ ಹುಂಡಿಗೆ ಹಾಕ್ಬಿಡು. ಮಿಕ್ಕಿದ್ರಲ್ಲಿ 50-50. ನಿನಗ್ 100, ನನಗ್ 100. ನಾನ್ ಸ್ವಲ್ಪ ಸುತ್ಕೊಂಡ್ ಬರ್ತೀನಿ ಊರು. ಅಣ್ಣ, ಊರ ಬೀರ? ಅಲ್ಲ ಬಾರು. ಅಣ್ಣ, ನೀನೇ ಛತ್ರಿ ಅಂದ್ರೆ ನಾನು ನಿನಗಿಂತ ಡಬಲ್ ಛತ್ರಿ. ನಿನಗೆ ಬರೀ 100, ನನಗೆ 100 ಜೊತೆಗೆ ಈ ಸ್ಪೆಷಲ್ ಪ್ರೆಸೆಂಟೇಶನ್ ವಾಟರ್ ಜಗ್. ನೀರು. ಗುರು, ಈಗೇನ್ ಮಾಡ್ತಾ ಇದೀಯಾ? ಹಾಯ್ ಗುರು. ಗುರು ಹಾಯ್. ಎತ್ತರೆ ಚಿನ್ಕುರಳಿ ಮಸಾಲ ಇದೇನ್ ಇಷ್ಟೊತ್ತಲ್ಲಿ ಬಂದಿದ್ಯಾ? ನಿಂಗೋಸ್ಕರನೇ ಬಂದೆ ಗುರು. ಆದ್ರೆ ನೀ ಬಂದಿರೋ ರೀತಿ ಸರಿ ಇಲ್ವಲ್ಲ. ಕರೆಕ್ಟ್ ಗುರು. ಮಾಮೂಲಿ ತರ ಬಂದಿದ್ರೆ ಮಾಮೂಲಿ ಡೈಲಾಗೇ ಬಂದಿರೋದು. ನಾನೊಂಥರ ಸ್ಪೆಷಲ್ ಆಗಿ ಬಂದಿದ್ದೀನಿ ಗುರು. ಇದುವರೆಗೂ ಲಪ್ಕಿ ಟಪರ್ ನಿನ್ ಫೋಟೋಗೆ ಕೊಡ್ತಿದ್ದೆ. ಲಪ್ಕಿ ಟಪರ್ ಅಂದ್ರೆ? ಅಂದ್ರೆ ಓಹೋ, ಲಪ್ಕಿ ಟಪರ್ ಅಂದ್ರೆ ಇದಾ? ಹೌದು ಗುರು. ಜಗ್ನಲ್ಲಿ ಇದ್ ವಾಟರ್ ಬಹುತ್ ಮಜಾ ಮೇರೆ ಯಾರ್. ಗಂಗಾ ಜಲ್ ಕಿ ಪಾನಿ ಸೇಡ್ಚಿ ಕೊಟ್ಟಿದ್ದು. ಯು ಡ್ರಿಂಕ್ ಮೇರೆ ಯಾರ್. ಏಯ್, ಇದು ಗಂಗಾ ಜಲ ಅಲ್ಲ, ಜಿನ್ನು. ಜಿನ್ನು? ನನಗಾಗಿದೆ ಜುಮ್ಮು. ಕುಡಿ ನೀನು ಜಿನ್ನು. ಕೊಡು ಒಂದು ಚುಮ್ಮ ನನ್ ರಾಜ, ಪ್ಲೀಸ್ ರಾಜ. ಒಂದೇ ಒಂದು ಲಪ್ಕಿ ಟಪರ್. ಲಪ್ಕಿ ಟಪರ್? ಯಮ್ಮ ಯಮ್ಮ ಮೈ ಚುಮ್ಮ ಚುಮ್ಮ ನಮ್ಮಿಬ್ಬರ ಸಂಗಮ. ಹಾಯಲ್ಲ, ಯು ನಾಟಿ. ಹಾಯ್ ಗುರು. ವಾಟ್ ಕೆನ್ ಐ ಸರ್ವ್ ಯು ಮೇಡಮ್? ವಾವ್ ವಾವ್, ಏನ್ ಬೊಂಬಾಟಾಗಿ ಇಂಗ್ಲಿಷ್ ಬರ್ತಾ ಇದೆ. ಎಸ್ ಮೇಡಮ್, ನನಗೆ ಆವೇಶ ಬಂದಾಗೆಲ್ಲ ಸಲೀಸಾಗಿ ಇಂಗ್ಲಿಷ್ ಬರುತ್ತೆ, ಕೂಲ್ ಆದಾಗೆಲ್ಲ ಸುಲಭವಾಗಿ ಕನ್ನಡ ಬರುತ್ತೆ. ಏನ್ ಬೇಕಂದ್ರೆ? ಹಾಗಿದ್ರೆ ನೀನ್ ಆವೇಶದ ಹಾಗೆ ಬಿಸಿ ಬಿಸಿ ಟೀ ಕೊಡು ಗುರು. ಗುರು, ಡಿಕಾಕ್ಷನ್ ಜಾಸ್ತಿ. ತರ್ತೀನಿ. ಸಕ್ಕರೆ ಕಮ್ಮಿ. ತರ್ತೀನಿ. ಒಂದು ಲೋಟ ತುಂಬ.
ತರ್ತೀನಿ ಹೋಗ್ ತಗೊಂಡ್ಬರು. ತರ್ತೀನಿ ತರ್ತೀನಿ. ಬೇರರ್ ಬೇರರ್ ಬಂದೆ. ಏನ್ ಬೇಕು ಮೇನ್ ಸಾಬ್? 2 ಚಿಕನ್ದು ಬಿರಿಯಾನಿ, 2 ಮಟನ್ದು ಬಿರಿಯಾನಿ, 2 ಬಟರ್ದು ನಾನು, 2 ಎಗ್ ಆಮ್ಲೆಟ್, 2 ಕಬಾಬ್ ಬಿರ್ಬಿರ್ನ ತನ್ನಿ. ಆರ್ಡರ್ ಅಂದ್ರೆ ಹೀಗಿರ್ಬೇಕು. ತಂದೆ ಮೇನ್ ಸಾಬ್, ತಂದೆ. You naughty. ಗಿರಾಕಿ ಅಂದ್ರೆ ಹೀಗಿರ್ಬೇಕು. ನೀನು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಾಗ ತಂದು ಬಿಡ್ತೇನೆ. ಬೇರರ್ ಶೇಮ್ ಟು ಶೇಮ್ ಇಲ್ಲಿ ತಂದ್ಬಿಟ್ಟಿ. ಸೇಮ್ ಟು ಸೇಮ್ ಪಾರ್ಸೆಲ್ ಮಾಡು. ಅದು ರಾತ್ರಿನಾಗೆ ನಮ್ದಕ್ಕೆ ದೂದು ಒಳಗೆ ಮೆಣಸಿನ್ದು ಪುಡಿ ಹಾಕಿ ಕುಡಿದ್ಬಿಟ್ಟಿಲ್ಲ, ಅದಕ್ಕೆ ನಮ್ದಕ್ಕೆ ಗಂಟ್ಲು ಜಖಮಾಗಿ ಕಟ್ಕೊಂಡ್ಬಿಟ್ಟಿದೆ. ಗಂಟ್ಲು ಕಟ್ಕೊಂಡ್ರೆ ಬಿಡೋದಕ್ಕೆ ತಾನೇ ಮೆಣಸಿನ ಹಾಲು ಕುಡಿಯೋದು. ಅದು ನಮ್ದಕ್ಕೆ ರಿವಾಜು. ಹಾ, ಏ ಜಲ್ದಿ ನಾಸ್ತಾ ಲಾವೋ. ತರ್ತೀನಿ. ತಗೊಳ್ಳಿ ಅಮ್ಮ ಟೀ. ಛೀ, ಏನಯ್ಯ ಇದು? ಅಮ್ಮ ಗಿಮ್ಮ ಅನ್ಕೊಂಡು ನನ್ಗೇನು ಅಮ್ಮನಷ್ಟು ವಯಸ್ಸಾಗಿದ್ಯಾ? ಹೆಸರಿಡ್ದು ಕರಿಗುರು. ನಮ್ಮ ಹೋಟ್ಲಲ್ಲಿ ಸಿಗೋ ಐಟಮ್ಸ್ಗಳ ಹೆಸರು ಗೊತ್ತೇ ಹೊರತು ನಿಮ್ಮ ಹೆಸರು ನನಗೆ ಯಾಕೆ ಗೊತ್ತಾಗಬೇಕು? ಪ್ರೀಮಿಯರ್ ಪದ್ಮಿನಿ. ಕಾರ್ ಹೆಸರ? ಅಲ್ಲ, ನನ್ನ ಹೆಸರು. ವಾ ವಾ, ಹೆಸರು ವೆರೈಟಿ ಆಗಿದೆ. ಛೀ, ಟೀ ತಣ್ಣಗಿದೆ. ಫ್ಯಾನ್ ಜೋರಾಗಿ ತಿರುಗ್ತಿದೆಯಲ್ಲ, ಅದಕ್ಕೆ ತಣ್ಣಗಿದೆ. ನನಗೆಲ್ಲ ಬಿಸಿ ಬಿಸಿ ಆಗಿರ್ಬೇಕು ಅಂತ ಹೇಳಿಲ್ವಾ ಗುರು? ಅಷ್ಟೇ ತಾನೇ. ತರ್ತೀನಿ ಹಾ. ತರ್ತೀನಿ. 1 2 3 ಬೇರರ್ 4 5 6 7 8 9. ಆಗಯಾ. ನಮ್ದಕ್ಕೆ ಪಾರ್ಸಲ್ ಜಲ್ದಿ ಲಾನಾ. ಬೇಗ ತಗೊಂಡ್ ಬಾರಯ್ಯ. ಅದು ನಮ್ದಕ್ಕೆ ಗುಸ್ಸ ಬಂದ್ರೆ ಬುಸ್ ಅಂತ ಗಂಟ್ಲು ಗಂಡಸ್ತಾಗಿ ಬದ್ಲಿ ಆಗ್ಬಿಡ್ತೈತೆ. ಗಂಟ್ಲು ಒಂದೇ ತಾನೇ ಬದಲಾಗೋದು. ಹಾ, ಮೇಮ್ ಸಾಬ್, ಪಾರ್ಸಲ್. ನಿಮ್ದಕ್ಕೆ ಬೋ ಚಾಲಾಕಿ ಇದಾರೆ, ಎಲ್ಲ ಜಲ್ದಿ ಜಲ್ದಿಗೆ ಮಾಡ್ಬಿಡ್ತಾರೆ. ಬಿಲ್ ತಗೊಳ್ಳಿ. ಯು ನಾಟಿ. ಅಯ್ಯೋ, ಏನ್ರಿ ಇದು? ಟೀ ಮೇಡಮ್. ಟೀನ ಇದು ಒಳ್ಳೆ ಕಲಗಚ್ಚಿದ್ದಾಗಿದೆ. ನನಗೆ ಬಿಲ್ ತಂದ್ಕೊಡು, ನಾನ್ ಬೇರೆ ಹೋಟ್ಲಲ್ಲಿ ಹೋಗಿ ಕುಡಿತೀನಿ. ಬೇರೆ ಬರಯ್ಯ ಇಲ್ಲಿ. ಏನಯ್ಯ ಇದು? ಬಿಲ್ ಮೇಡಮ್. ಅದು ಗೊತ್ತಿದೆ ಕಣೋ, ಬೇಕೂಫ. ಬೇಕೂಫ? ಇಷ್ಟೊತ್ತು ಮಧುರವಾಗಿ ಬೇರೆಯವರಂತ ಕರೆದ್ಬಿಟ್ಟು ಈಗ ಬೇಕೂಫ ಅಂತಿದ್ದೀರಲ್ಲ ಮೇಡಮ್. ಆಗ ಹೇಳಿದ್ದೆ, ಈಗ ದೂಸರ ಮಾತಾಡಿದ್ರೆ ಈ ಕಪ್ ಹೊಡ್ದು ಹಾಕ್ತೀನಿ, ಈ ಸಾಸರ್ ಹೊಡ್ದು ಹಾಕ್ತೀನಿ, ಈ ಗ್ಲಾಸ್ ಬಿಸಾಕ್ತೀನಿ, ಈ ಟ್ರೇನ ಬಿಸಾಕ್ತೀನಿ, ಈ ಹೋಟೆಲ್ ಚಿಂದಿ ಚಿಂದಿ ಉಡಾಯಿಸ್ತೀನಿ. ಯಾಕಮ್ಮ ತಾಯಿ, ಯಾಕ ತಾಯಿ ಕಾಳಿ ಅವತಾರ ತಾಳಿ ನಮ್ ಸಾಮಾನೆಲ್ಲ ಹೊಡೆದಾಗ್ತಾ ಇದೆಯಾ? ಯಾಕ? ಇಲ್ಲಿರೋರ್ನೆಲ್ಲಾರನು ಕೇಳಿ. ಏನ್ ಸಾರ್, ನಾನು ಏನ್ ಕುಡ್ದಿದ್ದು? ಸಿಂಗಲ್ ಟೀ. ಆದ್ರೆ ಬೆಲೆ ಎಷ್ಟು? 2 ಕಾಲು. ಇವ್ರು ಹಾಕಿರೋ ಬಿಲ್ ನೋಡಿದ್ರಾ? 125 ರೂಪಾಯಿ. ತಪ್ಪ ಯಾರ್ದು? ಅವಂದೇ. ಏನ್ರಿ, ನಿಮ್ ಹೋಟ್ಲಿಗೆ ಬರೋ ಗಿರಾಕಿಗಳಿಗೆ ಈ ರೀತಿ ಮೋಸ ಮಾಡಬಹುದಾ? ಬಿಸಾಕಿ ತಟ್ಟೆ, ಎಸೆರಿ ಗ್ಲಾಸ್ನ. ಅಮ್ಮ ತಾಯಿ ಜಗದಾಂಬ, ನೀನ್ ಟೀ ಬಿಲ್ ಕೊಡದೇ ಇದ್ರು ಪರವಾಗಿಲ್ಲಮ್ಮ, ದಯವಿಟ್ಟು ಈ ಜಾಗ ಖಾಲಿ ಮಾಡಮ್ಮ. ನಾನು ಅವ್ನ್ ತರಾಟಿಗೆ ತಗೊಳ್ತೀನಿ, ದಯವಿಟ್ಟು ನಡಿಯಮ್ಮ. ಓಂ ನಮ ಶಿವಾಯ. ಶಣ್ಣು ಅಂತ ಅಡ್ಡ ಬಿದ್ದ ಈ ಪ್ರಾಜೆಕ್ಟ್ ಪರಮೇಶಿ. ನಾನು ಯಾರನ್ನೇ ಆದ್ರೂ ಮ್ಯಾಲಕ್ ಕಳಿಸ್ತೀನಿ ಹೊರ್ತು ಮೆಟ್ಲ ಹತ್ತಿ ನನ್ ಸಮಕ್ಕೆ ಬನ್ನಿ ಅಂತ ಕರ್ಸಾಕಿಲ್ಲ. ಅದೇ ನನ್ ಪೆಸಲ್ಲು ಸ್ವಾಮ್ಯರ. ಬ್ಯಾಡಿ ಬ್ಯಾಡಿ, ನೀವ್ಯಾರು, ನಿಮ್ ಹೆಸರೇನು ಅಂತ ಹೇಳ್ಬೇಡಿ, ನಂಗೆಲ್ಲ ಗೊತ್ತೈತೆ. ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೂರ್ಯನಾರಾಯಣು. ಒತ್ತಾರನೇ ಡ್ರೈವರ್ಗೂ ವೇಟ್ ಮಾಡದೆ ನೀವೇ ಜೀಪನ್ನ ಡ್ರೈವಿಂಗ್ ಮಾಡ್ಕೊಂಡು ನಾನ್ ಸ್ಟಾಪಿಂಗ್ ಆಗಿ ಇಲ್ಲಿ ಬಂದು ಇಳಿದಿದ್ದೀರ. ನಂದು ಇನ್ನೂ ಒಂದು ವಿಷಯ ಐತೆ ಸಾಮ್ಯಾರ. ಯಾರ್ಗಾನ ತಿನ್ಸೋದು ಅಂದ್ರೆ ನಂಗೆ ಬೋ ಖುಷಿ. ಚಿಕ್ಕ ಗುಬ್ಬಚ್ಚಿ ಪಾರ್ವಾರದಿಂದ ಹಿಡಿದು ನಾಯಿ, ಬೆಕ್ಕು, ಪೊಲೀಸು, ಲಾಯರು, ಜಡ್ಜ್ಗಳು, ರೌಡಿಗಳು, MLAಗಳು, MP ಗಳು, ದೊಡ್ಡ ದೊಡ್ಡ ಸೆಕ್ರೆಟರಿಗಳು, ನಿಮ್ಮಂತ VIP ಆಫೀಸರ್ಗಳು ಯಾರು ಏನೇ ಕೇಳಿದ್ರು ಸರಿನಯ್ಯ, ಎತ್ತಿ ಬಿಸಾಕ್ಬಿಡ್ತೀನಿ. ನೀವೇನ್ ತಿಂತೀರಾ? ಏನ್ರಿ ನೀವು ಮಾತಾಡೋದು? ಅದೇ ಸಾಮ್ಯಾರ ತಿನ್ನ ವಿಷಯ. ಇಡ್ಲಿನ, ಪೂರಿನ, ಬಕ್ರಿನ, ರಾಗಿ ಮುದ್ದೆನ, ಹಣನ, ಒಡವೆನ, ಪ್ರಮೋಷನ, ಟ್ರಾನ್ಸ್ಫರ್, ನಿಮ್ ಮಗನಿಗೆ ಏಜೆನ್ಸಿನ, ನಿಮ್ ಮಗಳಿಗೆ ಮದುವೆನ, ಏನ್ ಬೇಕು ಅಂತ ಜಟ್ಪಟ್ ಅಂತ ಹೇಳ್ಬಿಡಿ, ತಟ್ಪಟ್ ಅಂತ ಏರ್ಪಟ್ ಮಾಡ್ಬಿಡ್ತೀನಿ. ಆಲ್ ಓವರ್ ಇಂಡಿಯಾ
ಎಲ್ಲಾದ್ರೂ ಸರಿನೀಯ A to Z ಇಲ್ಲಿ ಕುತ್ಕೊಂಡೆ ವ್ಯವಹಾರ ನಡೆಸ್ಬಿಡ್ತೀನಿ. ನೀನ್ ಬಿಸಾಕೋ ಎಂಜಿಲ್ ತಿನ್ನೋಕೋಸ್ಕರ ನಾನು ಬರ್ಲಿಲ್ವೋ? ಓಂ ನಮ ಶಿವಾಯ. ನೀವು ಬಂದಿರೋದು ಯಾಕೆ ಅಂತ ನಂಗೆ ಗೊತ್ತು ಸ್ವಾಮಿರ. ನಾನ್ ಕೊಟ್ಟಿರೋ 75 ಲಕ್ಷ ರೂಪಾಯಿ ಬಿಲ್ನ ಮಂಜೂರು ಮಾಡಿ ಅಂತ ಕೇಳ್ಕೊಂಡಿದ್ದೆ. ಬಿಲ್ಡಿಂಗ್ ಎದ್ದಿಲ್ಲ, ಮಂಜೂರು ಮಾಡಕ್ ಆಗಕ್ಕಿಲ್ಲ ಅಂತ ನೀವು ಸೈನ್ ಮಾಡ್ಬಿಟ್ರಿ. ನೀವು ಓಕೆ ಅಂತ ಸೈನ್ ಮಾಡೋವರೆಗೂ ಬಿಲ್ನ ಪಾಸ್ ಮಾಡಕ್ಕಿಲ್ಲ ಅಂತ ನಿಮ್ಮ ಆಫೀಸ್ನಾಗ ಹೇಳ್ಬಿಟ್ರು. ಇನ್ನೊಂದ್ ಕಿತ ನೋಡಿ ಸ್ವಾಮ್ಯರ, ಯಾವುದೇ ಆಗ್ಲಿ ನನಗೆ ಬೇಕು ಅಂದಿದ್ದು ದೊಕ್ಲಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಕ್ಕಿಲ್ಲ. ಮರ್ಡರ್ ಮಾಡಾದ್ರೂ ಸರಿ, ಅದನ್ನ ದಕ್ಕಿಸ್ಕೊಳ್ದೆ ಬಿಡಕ್ಕಿಲ್ಲ. ಮಿಸ್ಟರ್ ಪರಮೇಶಿ, ಸಾಕ್ಷಿ ಆಧಾರ ಸಹಿತ ಈ ನಿನ್ನ ಕೇಸನ್ನ CBIಗೆ ಪುಟಪ್ ಮಾಡಿದ್ದೀನಿ. ಮರ್ಯಾದೆಯಿಂದ ನೀನಾಗೆ ತಪ್ಪು ಒಪ್ಕೊಂಡು ಸರೆಂಡರ್ ಆದ್ರೆ ಶಿಕ್ಷೆ ಕಮ್ಮಿ ಆಗೋ ಚಾನ್ಸ್ ಇದೆ. ಇದೇ ಸಾಮ್ಯಾರ ಒಂದೊಂದ್ ಕಿತ ಎಡವಟ್ಟಾಗೋದು. ಒಳ್ಳೆ ಮಾತ್ನಲ್ಲಿ ಕಾಳು ಹಾಕಿದ್ರೆ ತಿನ್ಕೊಂಡು ಹೋಗೋದು ಬಿಟ್ಟು ಕಾಳು ಹಾಕಿದ ಕೈನೇ ಕಚ್ಚಾಗಿ ಬರ್ತದೆ ಬೊಡ್ಡಿ ಮಗೊಂದು. ಹೊಸ ಅಕ್ಕಿ ನನ್ ವಿಷಯ ಇನ್ನೂ ಗೊತ್ತಿಲ್ಲ, ನೀವೇನಂತೀರಾ? ಏಯ್, ತಗೊಂಡೋಗಿ ಚೆನ್ನಾಗಿ ಬೇಯಿಸಿ ಮಸಾಲೆ ಅರ್ಧಾಕು, ರುಚಿಯಾಗಿರ್ತದೆ. ಏನ್ ಸಾಮ್ಯಾರ, ನನ್ ಮೇಲೆ ಕೇಸ್ ಹಾಕಿ ಪೊಲೀಸು ಜೈಲು ನೇಣ್ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ಅಂತ ಜೀಪ್ ಹತ್ಕೊಂಡ್ ಬಂದ್ಬಿಟ್ರ? ಒರೇ ಆದಿ అన్నో ఏమనో పిలిస్త్రీ అర్జెంట్ గా చెప్పను. ಇವನು ನನ್ ಭಾಮೈದ, ಹೆಸರು ಆದಿ. ನಾನು ಆಂಧ್ರ ಹುಡುಗಿನ ಕೂಡಾವಳಿ ಮಾಡ್ಕೊಂಡೆ. ಇವನ್ ಗಂಟು ಬಿದ್ದ. ನೋಡಕ್ ಒಳ್ಳೆ ಪೆಕ್ರ ಇದ್ದಂಗ ಅವನೇ, ಬೋಮಂಡ ವರಟ. ಮಲ್ರು ಅಂದ್ರೆ ಇವನಿಗೆ ಮಂಡಿಗೆ ತಿಂದಂಗೆ, ರಕ್ತ ಕುಡಿಯೋದು ಅಂದ್ರೆ ನೀರ್ ಕುಡ್ದಂಗೆ. ఇది ಹೇಳಕ್ పిలుస్తావా? నేను వస్తాను. ವಸಿ ಇರ್ಲಾ, ಯಾಕಂಗ 6 ತಿಂಗಳು ಹುಡ್ದವ್ರಂಗ ಆಡ್ತೀಯ? ಏಯ್, ವಸಿ ಆಲ್ಬಮ್ ತೋರ್ಸ್ಲಾ, ನಮ್ ಸ್ವಾಮಿಯರು ನೋಡ್ಲೆ. ನಾನ್ ಬಂದಿರೋದು ಇದನ್ನ ನೋಡೋದಕ್ಕಲ್ಲ, ನಿನಗೆ ಎಚ್ಚರಿಕೆ ಕೊಡೋದಕ್ಕೆ. ಆದಾತಾಗ ಮಡಿಗೆ ಸಾಮ್ಯಾರ, ಇದು ನಿಮ್ಗೆ ತುಂಬಾ ಬೇಕಾದ ವಿಷಯ, ಇಂಪಾರ್ಟೆಂಟ್ ಐಟಮ್ ಐತೆ. ತೋರ್ಸ್ಲಾ ಅದೇ. ಈ ನನ್ನ ಮಗನಿಗೆ ಚಿಕ್ಕ ವಯಸ್ಸಿನಿಂದಲೂ ಡ್ರೈವಿಂಗ್ ಮಾಡೋ ಹುಚ್ಚು, ನಿಮ್ಗೆ ಡ್ಯೂಟಿ ಹುಚ್ಚಿದ್ದಂಗೆ. ಬರೀ ಅಲ್ಲಿ ಬೋರ್ಡ್ ಹಾಕೊಂಡು ಸರ್ರಕ್ಕಂತ ಲಾರಿ, ಟ್ರ್ಯಾಕ್ಟ್ರು, ಕಾರು, ಬಸ್ಸು ಓಡಿಸ್ಬಿಡ್ತಾನೆ. ಪುಸುಕ್ಕಂತ ಆಕ್ಸಿಡೆಂಟು ಮಾಡ್ಬಿಡ್ತಾನೆ. ಅದೇನ ಸ್ವಾಮ್ಯರ, ಪ್ರತಿ ಸಲನ ಇವನ್ ಲಾರಿಗೆ ನನ್ನ ಮೇಲೆ ಕತ್ತಿ ಮಸಿಯೋ ಆಫೀಸರ್ಗಳು ಸಿಗಾಕೊಂಡು ಸತ್ತೋಯ್ತಾರೆ. ಯಮಧರ್ಮನ ಏಜೆಂಟ್ ಆಗಿ ಮಾಲ್ಡರ್ನಾಗೆ ಗಿನ್ನೀಸ್ ಬುಕ್ ರೆಕಾರ್ಡ್ ಮಾಡಕ್ ಹೊಂಟವ್ನೆ. ಎಲ್ ಬೋರ್ಡ್ ಅಲ್ವಾ, ಶಿಕ್ಷೆನೂ ಕಮ್ಮಿ. ಸಾಕ್ ನಿಲ್ಸಯ್ಯ ನಿನ್ ಒಣಜಂಬಾನ. ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿರು, ಬರ್ತೀನಿ. ಸ್ವಾಮ್ಯರ ಒಂದೇ ಒಂದ್ ನಿಮಿಷ. ನಿಮ್ಗೆ ಒತ್ತಾರೆನೆ ಜಾಗಿಂಗ್ ಹೋಗೋ ಅಭ್ಯಾಸ ಉಂಟಲ್ವಾ? ಒರೇ ಆದಿ, ఏమను ಅಡ್ರೆಸ್ ಬರ್ಕಳ್ಳ. అడ్రస్ నాకు తెలుసను. ಏ, ಬಾಡಿ ಪುಡಿ ಪುಡಿ ಮಾಡ್ಬೇಡ್ಲಾ, ಸುಡಕ್ ಕಷ್ಟ ಆಯ್ತದೆ. ಗುರ್ತ್ ಸಿಗ್ದಂಗೆ ಜಜ್ಜಾಕ್ಬಿಡು ಅಷ್ಟೇ. ಓಂ ನಮ ಶಿವಾಯ. ಏಯ್, ಹೋಗ್ರಿ, ಪಕ್ಕ ಹೋಗ್ರಿ, ದೂರ ನಿಂತ್ಕೊಳ್ರಿ. ಇದೇನ್ ಸ್ವಾಮ್ಯಾರ ಹಿಂಗ್ ಅಂದ್ಬಿಟ್ರಿ? ಹಳದಿ ಸೀರೆ ಹುಟ್ಟೋರಲ್ಲ ನಮ್ಮ ಎಂಡ್ರು ಅಂತ ತಪ್ಕೊಳಕ್ ಆಯ್ತದ? ಹಂಗೆ ತಪ್ಕೊಟ್ರೆ ಬಿಟ್ಬಿಟ್ಟಾರ? ತೆಗೆದು ಮಡಗಾಕಿಲ್ವಾ ಕಾಲಿಂದ ಕೈಗೆ ತಗೊಂಡು? ಅವನ್ ಯಾವನೋ ಲಾರಿಗೆ ಎಲ್ ಬೋರ್ಡ್ ಹಾಕೊಂಡು ಜಡ್ದ ಅಂದ್ರೆ ನೀವು ನನ್ನ ಹಿಡಿಯಕ್ ಬಂದ್ಬಿಟ್ರಲ್ಲ? ಆ ಲಾರಿ ನಿಮ್ದು, ಅದನ್ನ ಓಡಿಸಿದ್ದವನು ನಿಮ್ ಬಾಮೈದ. ಅದಕ್ಕೆ ಸಿಕ್ಸ್ ಹತ್ತೋದವರು ನೀವು. ಸರ್ಕಾರಕ್ಕೆ ಮಾಡ್ತಿದ್ದ ದ್ರೋಹ ವಂಚನೆನ CBIಗೆ ರಿಪೋರ್ಟ್ ಮಾಡಿದ ಸಿನ್ಸಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಒಂದಕ್ಕೊಂದು ತಾಳೆ ಹಾಕಿ ನೋಡಿದ್ರೆ ಅಪರಾಧಿ ಯಾರು ಅಂತ ಮುಟ್ಟಾಳನಿಗೂ ಅರ್ಥವಾಗುತ್ತೆ. ಮಿಸ್ಟರ್ ಪರಮೇಶಿ, ನಿಮಗೆ ಎದುರು ಹೇಳಿದವ್ರನ್ನ ಹಿಂದೂ ಮುಂದೆ ನೋಡದೆ ಬಹಳ ಬುದ್ಧಿವಂತಿಕೆಯಿಂದ ಹಾಗೆ ಸಾಯಿಸ್ತೀರಿ ಅಂತ ತಿಳ್ಕೊಂಡೆ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿರೋದು. ಬುದ್ಧಿವಂತ ಮನುಷ್ಯನ ಬುದ್ಧಿ ತಿಳ್ಕೊಳಕ್ಕೆ ಎದುರಿಗಿರೋನು ಸ್ವಲ್ಪ ಬುದ್ಧಿ ಖರ್ಚು ಮಾಡ್ಬೇಕು ಅಂತ ಈಗ ತಿಳ್ಕೊಂಡ್ರ ಸ್ವಾಮ್ಯಾರ? ನಾನೊಂಥರ ಚಂಡ ಶಾಸನ ಮುಂಡೆ ಮಗ. ಏನ್ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತ ಒಂದೊಂದ್ ಕಿತ ನನಗೆ ತಿಳಿಯಕ್ಕಿಲ್ಲ. ಹಸಿದ ಸಿಂಹನ ಕೆಣಕಿದ್ರೆ ಮಾತ್ರ ಮೇಲೆ ಆಗಿರುತ್ತೆ.
ಈ ಹುಚ್ಚ ಸುಮ್ಕೆ ಎಗ್ರಿ ಬಿದ್ದ್ಬಿಡ್ತಾನೆ. ನಾನ್ ದಾರಿಗೆ ಅಡ್ಡ ಬಂದ್ರೆ ಹೆಂಡತಿ ಅಂತಾನು ನೋಡಾಕಿಲ್ಲ, ಸ್ವಂತ ಮಕ್ಳು ಅಂತಾನು ನೋಡಾಕಿಲ್ಲ. ತುಂಡು ಮಾಡಿ ಕತ್ತರಿಸಿ ಪಕ್ಕಕ್ಕೆ ಸರಿಸಿ ದಾರಿ ಮಾಡ್ಕೊಂಡು ಹೊಂಟೋಯ್ತೀನಿ. ಓ, ಆ ದಾರಿನೂ ಎಷ್ಟು ಸಲೀಸಾಗಿ ಸಿಗ್ತದೆ ಅಂತೀರಾ? ಆ ಸಮರ, ನಂದೇನಿದ್ರು ನಾನೇ ಎತ್ಕೋತೀನಿ, ಇನ್ನೊಬ್ರಿಗೆ ಮುಟ್ಟಾಕ್ ಬಿಡಾಕಿಲ್ಲ. ಹಲೋ, ಓಂ ನಮ ಶಿವಾಯ. ಶಣ್ಣು ಅಂದ್ರೆ ಇಲ್ಲೇ ನಿಂತವ್ರೆ, ಗೋಲ್ಡ್ ಗಂಬ ನಿಂತಂಗೆ. ಕೊಡ್ತೀವ್ನಿ, ತಕಳಪ್ಪ. ದೊಡ್ಡ ಸಾಹೇಬ್ರು ವಸಿ ನಿಂತಾವ್ ಮಾತಾಡ್ಬೇಕಂತೆ. ಎಸ್ ನಾನೇ ಕಮಿಷನರ್ ಮಾತಾಡ್ತಾ ಇರೋದು. ಎಸ್ ಸರ್. ಮಿಸ್ಟರ್ ಅಶೋಕ್, ವಾರಂಟ್ ಇಲ್ಲದೆ ಯಾಕೆ ಅವ್ರ ಮನೆಗೆ ಹೋದ್ರಿ? ಸರ್, ಆ ಇಂಜಿನಿಯರ್ ಮರ್ಡರ್ ಕೇಸ್ನಲ್ಲಿ ಸ್ಟಾಪ್ ಇಟ್. ಸರಿಯಾದ ಸಾಕ್ಷಿ ಆಧಾರ ಸಿಗೋವರೆಗೂ ಅದು ಕೇವಲ ಆಕ್ಸಿಡೆಂಟ್ ಅಷ್ಟೇ. ಮರ್ಡರ್ ಅನ್ನೋದು ಮೀನಿಂಗ್ಲೆಸ್. ನಗರದ ಗಣ್ಯ ವ್ಯಕ್ತಿ ಆಗಿರೋ ಶ್ರೀಮಾನ್ ಪರಮೇಶ್ ಅವರ ಮನೆಗೆ ಹೋಗಿ ಅವ್ರಿಗೆ ತೊಂದರೆ ಕೊಡಬೇಡಿ. ಸಾರಿ ಹೇಳ್ಬಿಟ್ಟು ವಾಪಸ್ ಬನ್ನಿ. ಸರ್, ಅದು ಡೂ ವಾಟ್ ಐ ಸೇ. ಇಟ್ಸ್ ಮೈ ಆರ್ಡರ್.